ಹಾಯ್ ನಮಸ್ತೆ ಎಲ್ರಿಗೂನು. ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಿಮ್ಗೆ ಅನ್ಸ್ತಿರ್ಬೋದು ಏನಿ ಮೇಡಮ್ ಕೆಲವೊಂದ್ ದಿನ ಮಾಡ್ತಾರೆ ಕೆಲವೊಂದ್ ದಿನ ಮಾಡಲ್ಲ ಅಂತ. ಎಸ್, ಇಟ್ಸ್ ಮೈ ಫಾಲ್ಟ್. ಐ ಆಮ್ ವೆರಿ ಸಾರಿ ಫಾರ್ ದಟ್. ಸೊ ಇನ್ ಮುಂದೆ ವೀಕ್ಲಿ 2 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ದಿನ ಆಗೋಯ್ತು. ಐ ಆಮ್ ವೆರಿ ಸಾರಿ ಫಾರ್ ದಟ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ ಸ್ಟಡಿ ಮಾಡಿದ್ವಿ ಅಂದ್ರೆ ಹೌ ರೆಪ್ಲಿಕೇಶನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಏನಿದೆ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್. ಸೊ ನಾವು ಸೆಂಟ್ರಲ್ ಡೋಗ್ಮಾನ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಫ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಪ್ರೀವಿಯಸ್ ವಿಡಿಯೋಗೆ ಹೋಗಿ ಅಂಡ್ ಅಲ್ಲಿ ನೀವು ನೋಡ್ಬಿಟ್ಟು ಇಲ್ಲಿ ತಿರ್ಗಾ ಬರ್ಬೋದು. ಸೊ ಇವತ್ತು ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ, ಇಲ್ಲಿ ಸಿಂಪಲ್ ಐಡಿಯಾಲಜಿ ಒಳಗಡೆ ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೊಸೆಸ್. ಸೆಂಟ್ರಲ್ ಡೋಗ್ಮಾದಲ್ಲಿ ನೋಡಿದೀವಿ ನಾವು ಏನಂತ ನೋಡಿದೀವಿ. ಡಿಎನ್ಎ ಇಂದ ಡಿಎನ್ಎ ಆದ್ರೆ ದಟ್ ಈಸ್ ಡಿಎನ್ಎ ರೆಪ್ಲಿಕೇಶನ್. ಡಿಎನ್ಎ ಇಂದ ಆರ್ಎನ್ಎ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಹಿಯರ್ ಟ್ರಾನ್ಸ್ಕ್ರಿಪ್ಷನ್. ಅದೇ ರೀತಿ ಆರ್ಎನ್ಎ ಇಂದ ಏನಾದ್ರೂ ಪ್ರೋಟೀನ್ ಫಾರ್ಮ್ ಆಗುತ್ತೆ, ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಟ್ರಾನ್ಸ್ಲೇಷನ್. ಸೊ ಇವತ್ತು ನಾವೇನ್ ನೋಡೋಣ, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ನೋಡೋಣ. ಸೊ ಟ್ರಾನ್ಸ್ಕ್ರಿಪ್ಷನ್ ಏನು? ಇದು ಒಂದು ಪ್ರೊಸೆಸ್. ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ಡಿಎನ್ಎ ಇಂದ ಏನ್ ಮಾಡುತ್ತೆ, ಇದು ಕಾಪಿ ಮಾಡ್ಕೊಳ್ಳುತ್ತೆ ಆರ್ಎನ್ಎ ಫಾರ್ಮ್ ಮಾಡ್ಲಿಕ್ಕೆ. ಸೊ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್. ಹಾಗಾದ್ರೆ ನಾವು ಏನ್ ಸ್ಟೇಟ್ಮೆಂಟ್ ಅನ್ನ ಬರೀಬಹುದು ಟ್ರಾನ್ಸ್ಕ್ರಿಪ್ಷನ್ ಅನ್ನ ಡಿಫೈನ್ ಮಾಡ್ಲಿಕ್ಕೆ? ಸೊ ಯು ಕ್ಯಾನ್ ರೈಟ್ ಇಟ್ ಈಸ್ a process of copying genetic information from one strand of DNA into or to form or to synthesize one strand RNA. ಸೊ ಇಲ್ಲಿ ನೋಡಿ ನಾವೇನಂತ ಬರ್ದಿದೀವಿ, ನಮಗೆ ಗೊತ್ತು ನಾರ್ಮಲ್ ಆಗಿ ಇಫ್ ಎಟ್ ಆಲ್ ಡಿಎನ್ಎ ಇಂದ ಆರ್ಎನ್ಎ ಫಾರ್ಮ್ ಆಯ್ತು ಅಂತ ಇಟ್ಕೊಳ್ಳಿ, ಈ ಪ್ರೊಸೆಸ್ಗೆ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇದು ನಮ್ಗೆ ಎಲ್ರಿಗೂ ಗೊತ್ತಿರೋದು. ಬಟ್ ನಾನು ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಬರೆದಿದ್ದೀನಿ ನೋಡಿ, ಇಟ್ ಇಸ್ ಅ ಪ್ರೊಸೆಸ್ ಆಫ್ ಕಾಪಿಂಗ್ ಜೆನೆಟಿಕ್ ಇನ್ಫಾರ್ಮೇಶನ್. ಡಿಎನ್ಎ ಹತ್ರ ಏನಿದೆ ಅಂತ ಹೇಳಿದ್ವಿ ನಾವು, ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ. ಸೊ ಡಿಎನ್ಎ ಹತ್ರ ಇರುವಂತ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಯಾವ ಸ್ಟ್ರಾಂಡ್ಗೆ ಅಥವಾ ಯಾವ ಮಾಲಿಕ್ಯೂಲ್ಗೆ ಕಾಪಿ ಮಾಡ್ತಾ ಇದೀವಿ ಇಲ್ಲಿ, ಆರ್ಎನ್ಎಗೆ. ಯಾವ್ದಕ್ಕೆ? ಆರ್ಎನ್ಎಗೆ. ಇನ್ನೊಂದ್ ಲೈನ್ ಏನ್ ಬರ್ದಿದೀವಿ ನೋಡಿ ಇಲ್ಲಿ, ಫ್ರಮ್ ಒನ್ ಸ್ಟ್ರಾಂಡ್ ಆಫ್ ಡಿಎನ್ಎ. ನಮಗ್ ಗೊತ್ತು ಡಿಎನ್ಎ ಹತ್ರ ಎಷ್ಟು ಸ್ಟ್ರಾಂಡ್ ಇದೆ, 2 ಸ್ಟ್ರಾಂಡ್ ಇದೆ. ಬಟ್ ಇಲ್ಲಿ ಆರ್ಎನ್ಎ ಫಾರ್ಮ್ ಆಗ್ಬೇಕಾದ್ರೆ ಡಿಎನ್ಎ ಇರುವಂತ 2 ಸ್ಟ್ರಾಂಡ್ ಗಳಲ್ಲಿ ಒಂದು ಸ್ಟ್ರಾಂಡ್ ಮಾತ್ರ ಏನಾಗುತ್ತೆ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಹೆಂಗೆ? ಸೊ ನೋಡೋಣ ಇವಾಗ ನಾವು. ಸೊ ಡಿಎನ್ಎ ಏನಿದೆ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇದೆ, ರೈಟ್? ಸೊ ಒಂದು 3' into 5' ರನ್ ಆದ್ರೆ ಆಬ್ವಿಯಸ್ಲಿ ಇನ್ನೊಂದು ಸ್ಟ್ಯಾಂಡ್ ಹೆಂಗ್ ರನ್ ಆಗುತ್ತೆ, ಫ್ರಮ್ 5' into 3'. ಓಕೆ, ಸೊ ಇವಾಗ ಇದು ಎರಡು ಏನಿದೆ ಇಲ್ಲಿ ಡಿಎನ್ಎ ಸ್ಟ್ರಾಂಡ್ ಗಳಿದು, ಓಕೆ, ಸಪ್ರೇಟ್ ಆಗಿದೆ. ಸೊ ಈ ಎರಡು ಡಿಎನ್ಎ ಸ್ಟ್ರಾಂಡ್ ನಿಂದ ಏನಾಗಲ್ಲ ಇಲ್ಲಿ ಆರ್ಎನ್ಎ ಫಾರ್ಮ್ ಆಗಲ್ಲ. ಈ ಎರಡರಲ್ಲಿ ಒಂದು ಸ್ಟ್ರಾಂಡ್ ಮಾತ್ರ ಏನಾಗುತ್ತೆ ಇಲ್ಲಿ ಆರ್ಎನ್ಎ ಫಾರ್ಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಟೆಂಪ್ಲೇಟ್ ಆಗಿ, ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಯಾವ ಸ್ಟ್ರಾಂಡ್ ನಮಗ್ ಗೊತ್ತಿರ್ಲಿ, ಡಿಎನ್ಎ ರೆಪ್ಲಿಕೇಶನ್ ಅಲ್ಲಿ ನಾವು ಓದಿದೀವಿ ಡಿಎನ್ಎ ಹೆಂಗ್ ಸಿಂಥಸಿಸ್ ಆಯ್ತು, ಯಾವ ಪೊಲಾರಿಟಿಯಿಂದ, ಫ್ರಮ್ 5' end to 3'. ಅದೇ ರೀತಿ ಆರ್ಎನ್ಎ ಕೂಡ ಯಾವ ಪೊಲಾರಿಟಿಯಿಂದ ರನ್ ಆಗುತ್ತೆ ಅಥವಾ ಫಾರ್ಮ್ ಆಗುತ್ತೆ, 5' end to 3'. ಸೊ ಇವಾಗ ಇಲ್ಲಿ ನೋಡಿ, ಇದೇನು ಒಂದು ಡಿಎನ್ಎ ಸ್ಟ್ರಾಂಡ್, ಇದು ಏನು ಒಂದು ಡಿಎನ್ಎ ಸ್ಟ್ರಾಂಡ್. ಸೊ 3' into 5' ನೋಡಿ ಇಲ್ಲಿ ಏನಂತ ಹೇಳಿದೀನಿ ನಾನು, 5' to 3' ಆರ್ಎನ್ಎ ಸಿಂಥಸಿಸ್ ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಏನ್ ಫಾರ್ಮ್ ಆಗ್ಬೇಕು, ಆರ್ಎನ್ಎ ಫಾರ್ಮ್ ಆಗ್ಬೇಕು. ಯಾವ ಸ್ಟ್ರಾಂಡ್ ಅನ್ನ ಹೆಲ್ಪ್ ತಗೊಂಡು, ಈ 3' end to 5' end ಇರುವಂತ ಡಿಎನ್ಎ ಇಂದ. ಸೊ ಹಾಗಾಗಿ ಈ ಸ್ಟ್ರಾಂಡ್ ಆಫ್ ಡಿಎನ್ಎ ಏನಿದೆ ಆರ್ಎನ್ಎ ನ ಸಿಂಥಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ. ಅದಕ್ಕಾಗಿ ಈ ಸ್ಟ್ರಾಂಡ್ ಗೆ ನಾವೇನಂತ ಕರಿತೀವಿ ಇಲ್ಲಿ, ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಟೆಂಪ್ಲೇಟ್ ಸ್ಟ್ರಾಂಡ್. ಹಾಗಾದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಅಂದ್ರೆ ಏನು? ಟೆಂಪ್ಲೇಟ್ ಸ್ಟ್ರಾಂಡ್ ಅಂದ್ರೆ ಇಟ್ ಈಸ್ ಅ ಸ್ಟ್ರಾಂಡ್ ಆಫ್ ಡಿಎನ್ಎ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ವಿಚ್ ಹೆಲ್ಪ್ಸ್ ಇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಅಥವಾ ಸಿಂಥಸಿಸ್ ಆಫ್ mRNA ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಅಪೋಸಿಟ್ ಯಾವ್ದು ಇನ್ವಾಲ್ವ್ ಆಗ್ತಿಲ್ಲ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಲ್ಲಿ, ಯಾವ್ದು ಆರ್ಎನ್ಎ ಸಿಂಥಸಿಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಈ ಸ್ಟ್ರಾಂಡ್ ಗೆ ನಾವೇನಂತ ಕರಿತೀವಿ ಇಲ್ಲಿ, ಕೋಡಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೋಡಿಂಗ್ ಸ್ಟ್ರಾಂಡ್. ಅಥವಾ ಇದಕ್ಕೆ ಇನ್ನೊಂದು ಹೆಸರು ನಾವಿಲ್ಲಿ ನಾನ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕರಿಬಹುದು. ಅಂಡ್ ಇದಕ್ಕೆ ಇನ್ನೊಂದು ಹೆಸರು ನಾವೇನಂತ ಕರಿಬಹುದು ಇಲ್ಲಿ, ನಾನ್ ಕೋಡಿಂಗ್ ಸ್ಟ್ರಾಂಡ್ ಅಂತಾನು ಕರಿಬಹುದು. ಸೊ ಇವಾಗ ಏನ್ ಗೊತ್ತಾಯ್ತು ನಿಮ್ಗೆ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಸಿಂಗಲ್ ಸ್ಟ್ರಾಂಡ್ ಆಫ್ ಡಿಎನ್ಎ ಇಂದ
RNA ಸಿಂಥಸಿಸ್ ಆಗುತ್ತೆ, ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ, ಕಾಪಿ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಯಾವ ಪೊಲಾರಿಟಿ ಅಥವಾ ಯಾವ ಡೈರೆಕ್ಷನ್ ಇಂದ ಫಾರ್ಮ್ ಆಗುತ್ತೆ? 5' to 3'. ಸೊ ಯಾವ DNA ಒಂದು ಸ್ಟ್ರಾಂಡ್ ಇನ್ವಾಲ್ವ್ ಆಗಿರುತ್ತೋ RNA ಸಿಂಥಸಿಸ್ ಆಗ್ಲಿಕ್ಕೆ, ಅದಕ್ಕೆ ಏನಂತ ಕರೆದ್ವಿ? ಟೆಂಪ್ಲೇಟ್ ಸ್ಟ್ರಾಂಡ್. ಯಾವ್ದು ಇನ್ವಾಲ್ವ್ ಆಗಿರಲ್ವೋ ಅದಕ್ಕೆ ಏನಂತ ಕರೆದ್ವಿ ನಾವಿಲ್ಲಿ? ಕೋಡಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಕರೆದ್ವಿ. ಸೊ ಹಾಗಾದ್ರೆ ನಮ್ಗೆ ಗೊತ್ತು. ಇವಾಗ ನಾವೇನ್ ಮಾಡೋಣ, ಒಂದು ಸೀಕ್ವೆನ್ಸ್ ಬರ್ಕೊಳ್ಳೋಣ ಟೆಂಪ್ಲೇಟ್ ಸ್ಟ್ರಾಂಡ್ ಮೇಲೆ. ಫಾರ್ ಎಕ್ಸಾಂಪಲ್ ATGC ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಈ ಸ್ಟ್ರಾಂಡ್ಗೆ ಇಲ್ಲಿ ಕಾಂಪ್ಲಿಮೆಂಟರಿ ಆಗಿ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ ನಾನು ಇಲ್ಲಿ? RNA. ಇಟ್ ಈಸ್ 5' to 3'. ಸೊ ಏನಿರ್ಬೋದು ಇಲ್ಲಿ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್? ಎಡಿನೈನ್ ಇದೆ ಅಂದ್ರೆ ಯಾರು ಬರ್ಬೇಕು? ಎಡಿನೈನ್ ಯಾರೊಟ್ಟಿಗೆ ಆಗುತ್ತೆ ಯಾವಾಗ್ಲೂ? ಎಸ್, ಟೆಲ್ ಮಿ. ಎಡಿನೈನ್ ವಿತ್ ಯೂರಾಸಿಲ್. ಥೈಮಿನ್, ಹೌದು. ಬಟ್ ಯಾರ ಬಗ್ಗೆ ಮಾತಾಡ್ತಿದೀವಿ? ಯಾರು ಫಾರ್ಮ್ ಆಗ್ತಿದ್ದಾರೆ ಇಲ್ಲಿ? ಯಾರು ಸಿಂಥಸಿಸ್ ಆಗ್ತಿದ್ದಾರೆ? RNA. ಸೊ RNA ಹತ್ರ ಏನಿರಲ್ಲ? ಥೈಮಿನ್ ಇರಲ್ಲ. ಥೈಮಿನ್ ಬದಲು ಯಾರು ಇರ್ತಾರೆ ಇಲ್ಲಿ? ಯೂರಾಸಿಲ್. ಸೊ ಥೈಮಿನ್ ವಿತ್ adenine, guanine will cool with cytosine, cytosine with guanine. ಓಕೆ, ಸೊ ಇಲ್ಲಿ ಏನ್ ಫಾರ್ಮ್ ಆಯ್ತು? ಹಾಗಾದ್ರೆ ನಮ್ದು mRNA ಏನಾಯ್ತು ಇಲ್ಲಿ? ಫಾರ್ಮ್ ಆಯ್ತು. ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನಮ್ಗೆ ನೆಕ್ಸ್ಟ್ ಡೌಟ್ ಬರ್ಬೋದು, ಮ್ಯಾಮ್ ಏನಕ್ಕೆ ಈ ಸ್ಟ್ರಾಂಡ್, ಕೋಡಿಂಗ್ ಸ್ಟ್ರಾಂಡ್, ಇನ್ನೊಂದು ಸ್ಟ್ರಾಂಡ್ ಆಫ್ DNA ಇದೆಯಲ್ಲ, ಇದು ಏನಕ್ಕೆ ಇಲ್ಲಿ RNA ನ ಸಿಂಥಸಿಸ್ ಮಾಡಲ್ಲ? ಇಫ್ ಅಟ್ ಆಲ್ ಸಿಂಥಸಿಸ್ ಮಾಡ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನ್ ಮಾಡೋಣ, ಸೀಕ್ವೆನ್ಸ್ ಬರ್ಕೊಳ್ಳೋಣ ನೈಟ್ರೋಜನ್ ಬೇಸಿಸ್ AGCG ಮಾಡ್ಕೊಂಡ್ರಿ. ಸೊ ಇದಕ್ಕೆ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ 5' to 3' ಏನಾಗುತ್ತೆ ಇಲ್ಲಿ? mRNA. G ಇದ್ರೆ ಸೈಟೋಸಿನ್, ಸೈಟೋಸಿನ್ ಇದ್ರೆ ಗ್ವಾನಿನ್, ಗ್ವಾನಿನ್ ಇದ್ರೆ ಸೈಟೋಸಿನ್, ಎಡಿನೈನ್ ಇದ್ರೆ ಥೈಮಿನ್ ಬದಲು ಯಾರಿರ್ತಾರೆ ಇಲ್ಲಿ? ಯೂರಾಸಿನ್. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಎರಡೂ ಸ್ಟ್ರಾಂಡ್ ಆಫ್ DNA ಏನಾದ್ರು ಟ್ರಾನ್ಸ್ಕ್ರಿಪ್ಷನ್ ಮಾಡಿದ್ರೆ, RNA ನ ಸಿಂಥಸಿಸ್ ಮಾಡಿದ್ರೆ ನಮ್ಗೆ ಎಷ್ಟು ಸ್ಟ್ರಾಂಡ್ ಆಫ್ RNA ಬಂತು ಇಲ್ಲಿ? ಡಬಲ್ ಸ್ಟ್ಯಾಂಡರ್ಡ್. ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ? ಡಬಲ್ ಸ್ಟ್ಯಾಂಡರ್ಡ್ RNA ಸಿಕ್ಕುತ್ತೆ. ಸೊ ಡಬಲ್ ಸ್ಟ್ಯಾಂಡರ್ಡ್ RNA ನಮ್ ಬಾಡಿ, ನಮ್ ಸೆಲ್ಸ್ ಗಳಲ್ಲಿ ಆಕ್ಟಿವಿಟಿ ಮಾಡ್ಲಿಕ್ಕೆ ಏನಿಲ್ಲ ಇಲ್ಲಿ? ನಮ್ಮ ಬಾಡಿ ಫಿಟ್ ಇಲ್ಲ. ಓಕೆ, ಸೊ ಡಬಲ್ ಸ್ಟ್ಯಾಂಡರ್ಡ್ RNA ಇರಲ್ಲ ನಮ್ಮ ಬಾಡಿಲಿ. ಇಫ್ ಎಟ್ ಆಲ್ ಆತರ ಏನಾದ್ರು ಸಿಂಥಸಿಸ್ ಆದ್ರೂ ಕೂಡ ನಮ್ ಸೆಲ್ ಏನ್ ಮಾಡುತ್ತೆ? ಅದನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಫಸ್ಟ್ ರೀಸನ್ ಏನು? ಏನಕ್ಕೆ ಇಲ್ಲಿ ಎರಡೂ ಸ್ಟ್ಯಾಂಡ್ ಆಫ್ DNA ಇನ್ವಾಲ್ವ್ ಆಗಲ್ಲ ಟ್ರಾನ್ಸ್ಕ್ರಿಪ್ಷನ್ ಆಗ್ಲಿಕ್ಕೆ? ಡಬಲ್ ಸ್ಟ್ಯಾಂಡರ್ಡ್ ಆಫ್ RNA ಆಗೋಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಆಗೋಗುತ್ತೆ. ಓಕೆ, ಏನಾಗುತ್ತೆ ಇಲ್ಲಿ? ಕಾಂಪ್ಲೆಕ್ಸಿಟಿ, ಕಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಮೆಟಬಾಲಿಸಮ್ ಮಾಡ್ಲಿಕ್ಕೆ, ಆಕ್ಟಿವಿಟಿ ಮಾಡ್ಲಿಕ್ಕೆ ಸೆಲ್ಸ್ ಗಳಿಗೆ. ಅದ್ರ ಒಟ್ಟಿಗೆ ಸೊ ನಾವ್ ಏನ್ ಹೇಳಿದ್ವಿ? ಟ್ರಾನ್ಸ್ಲೇಷನ್ ಅನ್ನೋ ಸ್ಟೆಪ್ ಅನ್ನು ನೋಡಿದ್ವಿ. ಅಂದ್ರೆ RNA ಇಂದ ಏನ್ ಫಾರ್ಮ್ ಆಗುತ್ತೆ? ಪ್ರೋಟೀನ್. ಸೊ ಇವಾಗ ಎರಡು mRNA ಬಂತು ಅಂತ ಇಟ್ಕೊಳ್ಳಿ. ಎರಡೂ mRNA ಸೀಕ್ವೆನ್ಸ್ ಬೇರೆ ಇದೆಯಲ್ಲ, UACG ಇದೆ, ಇನ್ನೊಂದು UCGC ಇದೆ. ಸೊ ಇದು ಎರಡು ಸೀಕ್ವೆನ್ಸ್ ಬೇರೆ ಇದ್ರೆ ಎರಡು ಡಿಫ್ರೆಂಟ್ ಪ್ರೋಟೀನ್ ಅನ್ನ ಫಾರ್ಮ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, mRNA ಏನನ್ನ ಮಾಡುತ್ತೆ? ಪಾಲಿಪೆಪ್ಟೈಡ್ ಚೈನ್ ಅಂದ್ರೆ ಪ್ರೋಟೀನ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಎರಡೂ ಸೀಕ್ವೆನ್ಸ್ ಬೇರೆ ಇರೋ ಕಾರಣಕ್ಕೆ ಎರಡೂ ಸ್ಟ್ರಾಂಡ್ ಡಿಫ್ರೆಂಟ್ ಪ್ರೋಟೀನ್ಸ್ ಗಳು ಫಾರ್ಮ್ ಆಗ್ತವೆ. ಸೊ ಡಿಫ್ರೆಂಟ್ ಪ್ರೋಟೀನ್ಸ್ ಗಳು ಫಾರ್ಮ್ ಆದ್ರೂ ಕೂಡ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಏನಾಗುತ್ತೆ? ರಾಂಗ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ DNA ಏನ್ ಮಾಡುತ್ತೆ? ಒಂದೇ ಸ್ಟ್ರಾಂಡ್ ನ ಮಾತ್ರ RNA ಸಿಂಥಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆ ಸ್ಟ್ರಾಂಡ್ ಗೆ ನಾವೇನಂತ ಕರಿತೀವಿ? ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ಹಾಗಾದ್ರೆ ಎರಡು ರೀಸನ್ ಏನು? ಒಂದು, ಡಬಲ್ ಸ್ಟ್ರಾಂಡೆಡ್ RNA ಫಾರ್ಮ್ ಆಗುತ್ತೆ ಎರಡೂ DNA ಏನಾದ್ರು ಇಲ್ಲಿ RNA ಸಿಂಥಸಿಸ್ ಮಾಡಿದ್ರೆ. ಇನ್ನೊಂದೇನು? ಡಿಫ್ರೆಂಟ್ ಪ್ರೋಟೀನ್ಸ್ ಗಳು ಏನಾಗುತ್ತೆ ಇಲ್ಲಿ? ಸಿಂಥಸಿಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಜೆನೆಟಿಕ್ ಇನ್ಫಾರ್ಮೇಶನ್ ಅಲ್ಟರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದ ರೀಸನ್. ಗೊತ್ತಾಯ್ತಾ? ಇದು ಈ ಕ್ವಶನ್ ಸುಮಾರು ಸರಿ ಕೇಳಿರ್ತಾರೆ ನಿಮ್ಗೆ. ಅಂಡ್ ಆಫ್ಟರ್ ದಟ್ ನೆಕ್ಸ್ಟ್ ನಾವ್ ಇವಾಗ ಏನೆಲ್ಲ ಸ್ಟಡಿ ಮಾಡೋಣ ಇಲ್ಲಿ? ಯಾವ ರೀತಿ ಈ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ? DNA ಕಂಪ್ಲೀಟ್ 2.2 ಮೀಟರ್ ಲೆಂತ್ ಇದೆ. ಸೊ ಕಂಪ್ಲೀಟ್ ಆಗಿ ಏನಾದ್ರೂ ಇಲ್ಲಿ ಕಾಪಿ ಆಗುತ್ತಾ? ನಾವು ಏನ್ ಮಾಡೋಣ ಇವಾಗ? ಅದನ್ನ ಸ್ಟಡಿ ಮಾಡೋಣ. ಸೊ ಕಂಪ್ಲೀಟ್ DNA ಏನ್ ಮಾಡಲ್ಲ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ನ ಮಾಡಲ್ಲ. DNA ಇಲ್ಲಿ ಒಂದು ಸೆಗ್ಮೆಂಟ್, ಅಂದ್ರೆ ಇಷ್ಟು ಕಂಪ್ಲೀಟ್ ಇದೊಂದು DNA ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ DNA ಇಲ್ಲಿ ಸಮ್ ಪಾರ್ಟ್ ಆಫ್ DNA ಮಾತ್ರ ಏನ್ ಮಾಡುತ್ತೆ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಅನ್ನ ಮಾಡುತ್ತೆ. ಓಕೆ, ಸೊ ಯಾವ ಪಾರ್ಟ್ ಆಫ್ DNA? ಇದೊಂದು DNA ಪಾರ್ಟ್, ಇದು ಕಂಪ್ಲೀಟ್ DNA. ಓಕೆ, ಇಲ್ಲಿರೋದು ಈ ಪಾರ್ಟ್ ಆಫ್ DNA ಏನ್ ಮಾಡುತ್ತೆ ಇಲ್ಲಿ? RNA ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಮಾಡುತ್ತೆ. ಹಾಗಾಗಿ ಈ ಪಾರ್ಟಿಗೆ ಮಾತ್ರ, ಇದಿಷ್ಟೇ ಪಾರ್ಟಿಗೆ ಮಾತ್ರ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಓಕೆ, ಗೊತ್ತಾಯ್ತಾ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು? ಸೆಗ್ಮೆಂಟ್ ಆಫ್ DNA which helps in the transcription or where the transcription takes place. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಯಾವ ರೀತಿ ಇರುತ್ತೆ? ಸೊ ಇದನ್ನ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಇವಾಗ.
ಸೊ ಇದೇನು ಟೆಂಪ್ಲೇಟ್ ಸ್ಟ್ರಾಂಡ್ 3 ಪ್ರೈಮ್ ಟು 5 ಪ್ರೈಮ್. ಸೊ ಕೋಡಿಂಗ್ ಸ್ಟ್ರಾಂಡ್ ಏನಿರುತ್ತೆ ಇಲ್ಲಿ 5 ಪ್ರೈಮ್ ಟು 3 ಪ್ರೈಮ್. ಓಕೆ, ಇದು ಕಂಪ್ಲೀಟ್ ಏನಿದೆ DNA. ಇದು ಅಷ್ಟು ಪಾರ್ಟ್ ಮಾತ್ರ. ಕಂಪ್ಲೀಟ್ DNA ನಾನು ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಏನನ್ನ ತಗೊಂಡಿದ್ದೀನಿ ಇಲ್ಲಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅನ್ನ ತಗೊಂಡಿದ್ದೀನಿ. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನಂತ ಹೇಳಿದೆ ನಾನು, ಸೆಗ್ಮೆಂಟ್ ಆಫ್ DNA ಅಥವಾ ಪಾರ್ಟ್ ಆಫ್ DNA. ಅಲ್ಲಿ ಮಾತ್ರ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಅಲ್ಲಿ ಮಾತ್ರ mRNA ಸಿಂಥಸಿಸ್ ಆಗುತ್ತೆ. ಅದಕ್ಕೆ ಏನಂತ ಕರೆದ್ವಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸೊ ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ನಾವು ಎಷ್ಟು ರೀಜನ್ಸ್ ಗಳನ್ನ ನೋಡ್ಬೋದು ಅಂದ್ರೆ ಇಲ್ಲಿ ಮೇನ್ಲಿ 3 ರೀಜನ್ಸ್. ಎಷ್ಟು ರೀಜನ್ಸ್ ಗಳು ಇರುತ್ತೆ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ? 3 ರೀಜನ್ಸ್. ಎಷ್ಟು ರೀಜನ್ಸ್? 3 ರೀಜನ್ಸ್. ಓಕೆ, ಸೊ ಈ ರೀಜನ್ ನಾವ್ ಇದಿಷ್ಟು ತಗೊಳ್ಳೋಣ. ಓಕೆ, ದಿಸ್ ಪಾರ್ಟ್, ಈ ರೀಜನ್ಗೆ ನಾವ್ ಏನಂತ ಕರಿತೀವಿ ಇಲ್ಲಿ, ಪ್ರಮೋಟರ್ ರೀಜನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಪ್ರಮೋಟರ್ ರೀಜನ್. ಓಕೆ, ಈ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಫಸ್ಟ್ ಪಾರ್ಟ್ ಗೆ, ಫಸ್ಟ್ ರೀಜನ್ ಗೆ ಏನಂತ ಕರೆದ್ವಿ? ಪ್ರಮೋಟರ್ ರೀಜನ್. ಅಂಡ್ ಲಾಸ್ಟ್ ಎಂಡ್ ಅಲ್ಲಿ ಇರೋದು, ಟರ್ಮಿನೇಟ್ ಲಾಸ್ಟ್ ಇರೋದು, ಈ ರೀಜನ್ ಗೆ ನಾವೇನಂತ ಕರಿತೀವಿ ಇಲ್ಲಿ? ಟರ್ಮಿನೇಟರ್ ಆರ್ ಟರ್ಮಿನೇಷನ್ ರೀಜನ್ ಅಂತಾನು ಕರಿತೀವಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಫಸ್ಟ್ ಇರೋ ರೀಜನ್ ಗೆ ಅಥವಾ ಪಾರ್ಟ್ ಗೆ ಏನಂತ ಕರೆದ್ವಿ ಇಲ್ಲಿ? ಪ್ರಮೋಟರ್ ರೀಜನ್. ಅದೇ ಲಾಸ್ಟ್ ಎಂಡ್ ಇರೋದಕ್ಕೆ ಏನಂತ ಕರೆದ್ವಿ? ಟರ್ಮಿನೇಟರ್ ರೀಜನ್. ಮ್ಯಾಮ್ ಎಷ್ಟು ರೀಜನ್ ಇದೆ ಅಂತ ಹೇಳಿದ್ರು? 3. ಅದ್ರಲ್ಲಿ 2 ನಾವು ನೋಡಿದ್ವಿ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಇರೋದು ಪ್ರಮೋಟರ್ ರೀಜನ್ ಅಂಡ್ ಲಾಸ್ಟ್ ಅಲ್ಲಿ ಇರೋದು ಟರ್ಮಿನೇಟರ್ ರೀಜನ್. ಸೊ ಈ ಕೋಡಿಂಗ್ ಸ್ಟ್ರಾಂಡ್ ಅನ್ನ ನೋಡಿ ನೀವು 5 ಪ್ರೈಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ 5 ಪ್ರೈಮ್ ಅಂದ್ರೆ ಸ್ಟಾರ್ಟಿಂಗ್. ಸೊ ಇಲ್ಲಿ ಅಪ್ ಸ್ಟ್ರೀಮ್ 5 ಪ್ರೈಮ್ ಎಂಡ್ ಅಲ್ಲಿ ಯಾವ ರೀಜನ್ ಇದೆ ಇಲ್ಲಿ? ಪ್ರಮೋಟರ್ ರೀಜನ್. ಸೊ ಅದನ್ನೇ ನಾವ್ ಏನಂತ ಕರಿತೀವಿ ಇಲ್ಲಿ? ಅಪ್ ಸ್ಟ್ರೀಮ್ ಎಂಡ್. ಓಕೆ, ಇದಕ್ಕೆ ಏನಂತ ಕರಿತೀವಿ? ಅಪ್ ಸ್ಟ್ರೀಮ್ ಎಂಡ್. ಅಪ್ ಸ್ಟ್ರೀಮ್ ಎಂಡ್ ಅಲ್ಲಿ ಯಾವ ರೀಜನ್ ಇರುತ್ತೆ? ಪ್ರಮೋಟರ್. ಯಾರಿಗೆ ನಾವು ಕಾಂಟೆಕ್ಸ್ಟ್ ಆಗಿ ಹೇಳ್ತಿದೀವಿ ಇದನ್ನ? ಕೋಡಿಂಗ್ ಸ್ಟ್ರಾಂಡ್ ಗೆ, ಈ ಸ್ಟ್ರಾಂಡ್ ಗೆ. ನೆಕ್ಸ್ಟ್ ಇಲ್ಲಿ ಏನಿದೆ? 3 ಪ್ರೈಮ್ ಎಂಡ್ ಇದೆ. ಓಕೆ, 3 ಪ್ರೈಮ್ ಎಂಡ್ ಕಡೆಗೆ ಲಾಸ್ಟ್ ಗೆ ಏನಿದೆ ಇಲ್ಲಿ? ಟರ್ಮಿನೇಟರ್ ರೀಜನ್ ಇದೆ. ಸೊ ಇಲ್ಲಿ ಅಪ್ ಸ್ಟ್ರೀಮ್ ಅಂದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ ಇವಾಗ? ಡೌನ್ ಸ್ಟ್ರೀಮ್ ಎಂಡ್. ಡೌನ್ ಸ್ಟ್ರೀಮ್ ಎಂಡ್ 3 ಪ್ರೈಮ್ ಎಂಡ್ ಗೆ ಯಾವ ರೀಜನ್ ಇದೆ? ಟರ್ಮಿನೇಟರ್ ರೀಜನ್. ಟರ್ಮಿನೇಟರ್ ರೀಜನ್. ಓಕೆ, 2 ರೀಜನ್ ಗೊತ್ತಾಯ್ತಾ? ಹಾಗಾದ್ರೆ ಮ್ಯಾಮ್ ಮಧ್ಯ ಇರೋದೇನು? ಮಧ್ಯ ಇರೋದೇನು ಇಲ್ಲಿ? ಇಂಪಾರ್ಟೆಂಟ್ ರೀಜನ್. ದಿಸ್ ಇಸ್ ವೇರ್, ಈ ಜಾಗದಲ್ಲಿನೇ ಏನಾಗುತ್ತೆ ಇಲ್ಲಿ? RNA ಸಿಂಥಸಿಸ್, ಆಕ್ಚುಯಲ್ RNA ಸ್ಟ್ರಾಂಡ್ ಎಲ್ಲಿ ಫಾರ್ಮ್ ಆಗುತ್ತೆ? ಈ ರೀಜನ್ ಅಲ್ಲಿ, ಮಿಡಲ್ ಇರೋದು. ಸೊ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ? ಸ್ಟ್ರಕ್ಚರಲ್ ಜೀನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಈ ರೀಜನ್ಗೆ? ಸ್ಟ್ರಕ್ಚರಲ್ ಜೀನ್. ಸೊ ಈ ಕಂಪ್ಲೀಟ್ ರೀಜನ್ಸ್ಗೆ ಒಟ್ಟಾರೆಯಾಗಿ ನಾವು ಕರೆಯೋದೇ ಏನು? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು? ತಿರ್ಗಾ ರಿಕಾಲ್ ಮಾಡ್ಕೊಳ್ಳಿ. ಇಟ್ ಈಸ್ ಅ segment of DNA which involves in the synthesis of what? mRNA, or which helps in the transcription process. ಅದಕ್ಕೆ ನಾವೇನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಎಷ್ಟು ರೀಜನ್ಸ್ ಇದೆ ಅಂತ ಹೇಳಿದೆ ನಾನು ಇಲ್ಲಿ? 3 ರೀಜನ್ಸ್. ಒಂದು ಅಪ್ಸ್ಟ್ರೀಮ್ ಅಂಡ್ 5 ಪ್ರೈಮ್ ಅಂಡ್ ಕೋಡಿಂಗ್ ಕಾಂಟೆಕ್ಸ್ಟ್ ಅಲ್ಲಿ, ಕೋಡಿಂಗ್ ಸ್ಟ್ರಾಂಡ್ ಹತ್ರ, ದಟ್ ಈಸ್ ಪ್ರಮೋಟರ್. ಅಂಡ್ ಎಂಡ್ ಅಲ್ಲಿ ಇರೋದು, ಡೌನ್ ಸ್ಟ್ರೀಮ್ ಎಂಡ್ ಅಲ್ಲಿ ಯಾರಿದ್ದಾರೆ ಇಲ್ಲಿ? ಟರ್ಮಿನೇಟರ್ ರೀಜನ್. ಅಂಡ್ ಮಧ್ಯದಲ್ಲಿ ಯಾರಿದ್ದಾರೆ? ಮಧ್ಯದಲ್ಲಿನೇ ಯಾವುದು ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ ಇಲ್ಲಿ? RNA. ಸೊ ಮಧ್ಯ ಇರೋ ಜಾಗಕ್ಕೆ, ರೀಜನ್ಗೆ ನಾವೇನಂತ ಕರಿತೀವಿ ಇಲ್ಲಿ? ಸ್ಟ್ರಕ್ಚರಲ್ ಜೀನ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿರ್ತಾರೆ. ಓಕೆ, 3+2 ಮಾರ್ಕ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅನ್ನ ಏನ್ ಮಾಡಿ ನೀವು ಡ್ರಾ ಮಾಡಿ ಅಂತ ಹೇಳಿ ಕೇಳಿರ್ತಾರೆ. ಸೊ ಇದು ನಿಮ್ಮ NCERT ಕೂಡ ಇದೆ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಇಲ್ಲಿ? ನಮ್ಗೆ ಗೊತ್ತಾಯ್ತು ಒಂದು ಸ್ಪೇಸ್ ಅಥವಾ ಒಂದು ಜಾಗ ಯಾವ ರೀತಿ ಅಥವಾ ಎಲ್ಲಿ RNA ಸಿಂಥಸಿಸ್ ಆಗುತ್ತೆ ಅಂತ ಹೇಳಿ. ಸೊ ಇದು ಯಾವ ರೀತಿ ಸಿಂಥಸಿಸ್ ಆಗುತ್ತೆ? ಪ್ರಮೋಟರ್ ಹೆಸರಿದೆ ನೋಡಿ ಇಲ್ಲಿ. ಪ್ರಮೋಟ್ ಮಾಡೋದು, ಇನಿಶಿಯೇಟ್ ಮಾಡೋದು, ಸ್ಟಾರ್ಟ್ ಮಾಡೋದು. ಓಕೆ, ಪ್ರಾರಂಭ ಮಾಡೋದು ಎಲ್ಲಿ? ಪ್ರಮೋಟರ್ ರೀಜನ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಶುರು ಆಗುತ್ತೆ. ಹಾಗಾದ್ರೆ ಪರ್ಫಾರ್ಮ್ RNA ಸಿಂಥಸಿಸ್ ಎಲ್ಲಾಗುತ್ತೆ? ಸ್ಟ್ರಕ್ಚರಲ್ ಜೀನ್. ಒನ್ಸ್ mRNA ಸಿಂಥಸಿಸ್ ಆದ್ಮೇಲೆ ಸ್ಟಾಪ್ ಆಗ್ಬೇಕಲ್ವಾ? ಟರ್ಮಿನೇಟ್. ಟರ್ಮಿನೇಷನ್ ಲೆಟರ್ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ, ನೀವು ಕೇಳಿರ್ಬೋದು. ಓಕೆ, ಸೊ ಟರ್ಮಿನೇಟ್, ಸ್ಟಾಪ್, ಎಂಡ್ ಎಲ್ಲಾಗುತ್ತೆ? ಈ ಟರ್ಮಿನೇಟರ್ ರೀಜನ್ ಒಳಗಡೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಇವಾಗ? ಸ್ಟೆಪ್ಸ್ ಆರ್ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಸೊ ಮೇನ್ಲಿ 3 ಸ್ಟೆಪ್ಸ್ ಅಲ್ಲಿ ಏನಾಗುತ್ತೆ? ಈ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಆಗುತ್ತೆ. ಎಷ್ಟು ಸ್ಟೆಪ್ಸ್ ಅಲ್ಲಿ? 3 ಸ್ಟೆಪ್ಸ್ ಅಲ್ಲಿ. ಬರ್ಕೊಳ್ಳಿ ಇದನ್ನ. ಫಸ್ಟ್ ಪ್ರೊಸೆಸ್ 3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಫಸ್ಟ್ ಒಂದು ಬಂದು ಇನಿಶಿಯೇಷನ್. ಫಸ್ಟ್ ಸ್ಟೆಪ್ ಯಾವುದು? ಇನಿಶಿಯೇಷನ್. ಅಂಡ್ ಸೆಕೆಂಡ್ ಸ್ಟೆಪ್ ಬಂದು ಎಲಾಂಗೇಷನ್.
ಅಂಡ್ ಲಾಸ್ಟ್ ಥರ್ಡ್ ಸ್ಟೆಪ್ ಇಸ್ ದಟ್ ಈಸ್ ಟರ್ಮಿನೇಷನ್. ದಟ್ ಈಸ್ ಟರ್ಮಿನೇಷನ್. ಸೊ ಇದು 3 ಸ್ಟೆಪ್ಸ್ ಅಲ್ಲಿ ಏನಾಗುತ್ತೆ, ಈ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಂದ್ರೆ ಈ 3 ಸ್ಟೆಪ್ಸ್ ಒಳಗಡೆ ಏನಾಗುತ್ತೆ, ಇಲ್ಲಿ mRNA ಸಿಂಥಸಿಸ್ ಆಗುತ್ತೆ. ಓಕೆ, ಇವಾಗ ನಾವೇನ್ ಮಾಡೋಣ, ಇದು 3 ಸ್ಟೆಪ್ಸ್ ಯಾವ ರೀತಿ ರನ್ ಆಗುತ್ತೆ ಅಂತ ಸ್ಟಡಿ ಮಾಡೋಣ. ಸೊ ಐ ಥಿಂಕ್ ನೀವು ಬರ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಓಕೆ, ಫಸ್ಟ್ ರೀಜನ್ ಯಾವ್ದಿದೆ ನೋಡಿ ಇಲ್ಲಿ, ಪ್ರಮೋಟರ್ ರೀಜನ್. ಫಸ್ಟ್ ಸ್ಟೆಪ್ ಕೂಡ ಯಾವ್ದಿದೆ, ಇನಿಷಿಯೇಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ನ ಇನಿಷಿಯೇಟ್ ಮಾಡೋದು ಓಕೆ ಯಾವ ರೀಜನ್ ಅಲ್ಲಿ, ಪ್ರಮೋಟರ್ ರೀಜನ್ ಅಲ್ಲಿ. ಯಾರು ಹೆಲ್ಪ್ ಮಾಡ್ತಾರೆ ಇನಿಷಿಯೇಟ್ ಮಾಡ್ಲಿಕ್ಕೆ? ಲೈಕ್ DNA ರೆಪ್ಲಿಕೇಶನ್ ಅಲ್ಲಿ ನಾವು DNA ಡಿಪೆಂಡೆಂಟ್ DNA ಪಾಲಿಮರೈಸ್ ನೋಡಿದ್ವಾ, ಬಿಕಾಸ್ DNA ಪಾಲಿಮರೈಸ್ ಏನ್ ಮಾಡಿದ್ದು ಅಲ್ಲಿ, DNA ಸ್ಟ್ರಾಂಡ್ ಅನ್ನ ಸಿಂಥಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದು. ಇನ್ ದ ಸೇಮ್ ವೇ ಇಲ್ಲಿ ಯಾರು ಸಿಂಥಸಿಸ್ ಆಗ್ಬೇಕು ನಮ್ಗೆ, ಯಾವ ಸ್ಟ್ರಾಂಡ್ ಬೇಕು ನಮ್ಗೆ ಇಲ್ಲಿ, RNA, ರೈಟ್? ಸೊ ಯಾರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಈ RNA ಬರ್ತಿದೆ, ದಿಸ್ ಟೆಂಪ್ಲೇಟ್ ಸ್ಟ್ರಾಂಡ್. ಈ ಟೆಂಪ್ಲೇಟ್ ಸ್ಟ್ರಾಂಡ್ ಅನ್ನ ಓದ್ಕೊಂಡೆ ಏನಾಗುತ್ತೆ ಇಲ್ಲಿ mRNA ಫಾರ್ಮ್ ಆಗುತ್ತೆ. ಸೊ ಇದನ್ನ ಹೆಲ್ಪ್ ಮಾಡ್ಲಿಕ್ಕೆ, RNA ನ ಸಿಂಥಸಿಸ್ ಮಾಡ್ಲಿಕ್ಕೆ ಒಂದು ಎನ್ಸೈಮ್ ಬರುತ್ತೆ. ಆ ಎನ್ಸೈಮ್ ಹೆಸರೇ ಏನು ಇಲ್ಲಿ, DNA ಡಿಪೆಂಡೆಂಟ್ RNA ಪಾಲಿಮರೇಸ್. RNA ಪಾಲಿಮರೇಸ್. DNA ರೆಪ್ಲಿಕೇಶನ್ ಅಲ್ಲಿ ನೋಡಿದ್ರೆ ನೀವು DNA ಪಾಲಿಮರೇಸ್ ಏನ್ ಮಾಡ್ತು ಅಲ್ಲಿ, DNA ಸಿಂಥಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು. ಸೊ ನಿಮ್ಗೆ ಅನ್ಸ್ಬೋದು, ಮ್ಯಾಮ್ ಏನಕ್ಕೆ DNA 2 ಸ್ಟ್ರಾಂಡ್ಸ್ ಸಪರೇಟ್ ಮಾಡಿದಿರಲ್ಲ, ಇಲ್ಲೇನಾದ್ರೂ DNA ಹೆಲ್ಕೆಸ್ ಬರುತ್ತಾ ಸಪರೇಟ್ ಮಾಡ್ಲಿಕ್ಕೆ? ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ ತಾನೇ ಇಲ್ಲಿ ಮಧ್ಯ, ರೈಟ್? ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಯಾರು ಬರ್ತಾರೆ ಇಲ್ಲಿ? ಅದನ್ನ ಬ್ರೇಕ್ ಮಾಡೋಕು ಯಾರಿದ್ದಾರೆ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ? RNA ಪಾಲಿಮರೇಸ್ ಇಟ್ಸೆಲ್ಫ್. RNA ಪಾಲಿಮರೇಸ್ ಏನ್ ಮಾಡುತ್ತೆ ಇಲ್ಲಿ, DNA ಸ್ಟ್ರಾಂಡ್ಸ್ ಗಳನ್ನ ಸಪರೇಟ್ ಮಾಡುತ್ತೆ. ಹೆಂಗೆ? ಮಧ್ಯ ಇರೋಂತ ಹೈಡ್ರೋಜನ್ ಬಾಂಡ್ಸ್ ಗಳನ್ನ ಬ್ರೇಕ್ ಮಾಡ್ಬಿಟ್ಟು ಇದೇನ್ ಮಾಡುತ್ತೆ, 2 ಸ್ಟ್ರಾಂಡ್ ಆಫ್ DNA ನ ಓಪನ್ ಮಾಡುತ್ತೆ. ಯಾರು? RNA ಪಾಲಿಮರೇಸ್. 2 ಕೆಲಸ ಮಾಡ್ತಾ ಇದೆ. ಒಂದು ಹೈಡ್ರೋಜನ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಇದೆ, ಓಕೆ, ಅಂಡ್ ನೆಕ್ಸ್ಟ್ ಏನ್ ಮಾಡುತ್ತೆ ಇಲ್ಲಿ, RNA ಸ್ಟ್ರಾಂಡ್ ಸಿಂಥಸಿಸ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ಈ RNA ಪಾಲಿಮರೇಸ್ ಏನೋ ಇವಾಗ ರೆಡಿ ಆಯ್ತು. ಯಾವುದು? DNA ಡಿಪೆಂಡೆಂಟ್ RNA ಪಾಲಿಮರೇಸ್ ರೆಡಿ ಇದೆ. ನಾನು ಏನ್ ಮಾಡ್ತೀನಿ ಇವಾಗ, ಆಲ್ರೆಡಿ ನಾನು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅನ್ನ ಏನ್ ಮಾಡ್ಬಿಟ್ಟಿದೀನಿ, ರೆಕಗ್ನೈಸ್ ಮಾಡ್ಬಿಟ್ಟಿದೀನಿ. ಅಂದ್ರೆ ಇದೊಂದು ಮನೆ, ಈ ಮನೆಗ್ ಬಂದ್ಬಿಟ್ಟಿದೀನಿ. ಬಟ್ ಡೋರ್ ಎಲ್ಲಿದೆ ಹುಡುಕ್ಬೇಕಲ್ವಾ, ರೈಟ್? ಏರಿಯಾಗ ಹೋಗ್ತೀವಿ, ಮನೆ ನೋಡ್ತೀವಿ, ಡೋರಿಂದಾನೆ ತಾನೇ ನಾವು ಒಳಗಡೆ ಹೋಗೋದು. ಇನ್ ದ ಸೇಮ್ ವೇ RNA ಪಾಲಿಮರೇಸ್ ಕೂಡ ಏನ್ ಮಾಡುತ್ತೆ ಇಲ್ಲಿ, ನೋಡುತ್ತೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಜಾಗಕ್ಕೆ ಏನೋ ಬಂದಿದ್ದೀನಿ, ಬಟ್ ಡೋರ್ ಎಲ್ಲಿದೆ, ಯಾರು ನನ್ನ ವೆಲ್ಕಮ್ ಮಾಡ್ತಾರೆ ಇಲ್ಲಿ? ಸೊ ಇಲ್ಲಿ RNA ಪಾಲಿಮರೇಸ್ಗೆ ಸಿಗ್ನಲ್ಗೆ ಯಾರಿರ್ತಾರೆ ಇಲ್ಲಿ, ಪ್ರಮೋಟರ್ ರೀಜನ್ ಅಲ್ಲಿ. ಯಾವ ರೀಜನ್ ಅಲ್ಲಿ? ಪ್ರಮೋಟರ್ ರೀಜನ್ ಅಲ್ಲಿ ಯಾವ ಫ್ಯಾಕ್ಟರ್ ಇರುತ್ತೆ ಇಲ್ಲಿ, ಸಿಗ್ಮಾ ಫ್ಯಾಕ್ಟರ್. ಯಾರಿರ್ತಾರೆ? ಸಿಗ್ಮಾ ಫ್ಯಾಕ್ಟರ್. ಸಿಗ್ಮಾ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರೋಟೀನ್. ಓಕೆ, ಹೆಲ್ಪ್ ಮಾಡುತ್ತೆ, ಸಿಗ್ನಲ್ ಕೊಡುತ್ತೆ. ಯಾರಿಗೆ? ಈ RNA ಪಾಲಿಮರೇಸ್ಗೆ. ಹೇ RNA ಪಾಲಿಮರೇಸ್ ಬಾ, ಇಲ್ಲಿದೆ. ಯಾರು? ಪ್ರಮೋಟರ್ ರೀಜನ್ ಇಲ್ಲಿದೆ, ನೀನ್ ಇಲ್ಬಾ, ನನ್ನೊಟ್ಟಿಗೆ ಕಂಬೈನ್ ಆಗು. ನಾನು ಏನ್ ಮಾಡ್ತೀನಿ, ನಿನ್ನ ಡೋರ್ ಇಂದ ಹಾಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಲ್ ಅಂದ್ರೆ ಯಾವ್ದು? ಸ್ಟ್ರಕ್ಚರಲ್ ಜೀನ್, ಎಲ್ಲಿ ನಿಜವಾಗ್ಲೂ RNA ಸಿಂಥಸಿಸ್ ಆಗುತ್ತೆ. ಸೊ ಏನಾಯ್ತು ಇಲ್ಲಿ, ಫಸ್ಟ್ ಸ್ಟೆಪ್ ಅಲ್ಲಿ ಇನಿಷಿಯೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಸಿಗ್ಮಾ ಫ್ಯಾಕ್ಟರ್ ಒಟ್ಟಿಗೆ ಯಾರು ಕೂಡ್ಕೊಳ್ತಾರೆ, ಯಾರು ಹೋಗ್ತಾರೆ ಇಲ್ಲಿ, RNA ಪಾಲಿಮರೇಸ್. ಓಕೆ, RNA ಪಾಲಿಮರೇಸ್ ಏನ್ ಮಾಡ್ತು, ಪ್ರಮೋಟರಲ್ ರೀಜನ್ ಇರುವಂತ ಸಿಗ್ಮಾ ಫ್ಯಾಕ್ಟರ್ ಒಟ್ಟಿಗೆ ಹೋಯ್ತು. ಹೋದ ತಕ್ಷಣ ಸೊ ಈ ಸಿಗ್ಮಾ ಫ್ಯಾಕ್ಟರ್ ಏನ್ ಮಾಡುತ್ತೆ, RNA ಪಾಲಿಮರೇಸ್ ನ ಕರ್ಕೊಂಡು ಎಲ್ಲಿಗ್ ಬಿಡ್ತು, ಎಲ್ಲಿ ಕರ್ಕೊಂಡ್ ಬಿಡ್ತು, ಸ್ಟ್ರಕ್ಚರಲ್ ಜೀನ್ಗೆ. ಯಾರ್ಯಾರು? ಸಿಗ್ಮಾ ಫ್ಯಾಕ್ಟರ್ ಪ್ಲಸ್ ಇದ್ಯಾರು? RNA ಪಾಲಿಮರೇಸ್. ಇದೆರಡು, ಇವರಿಬ್ರು. ಓಕೆ, ಯಾರು ಕರ್ಕೊಬಂದ್ರು RNA ಪಾಲಿಮರೇಸ್ ಅನ್ನ? ಸಿಗ್ಮಾ ಫ್ಯಾಕ್ಟರ್. ಎಲ್ಲಿ ಕರ್ಕೊಬತ್ತು? ಪ್ರಮೋಟರ್ ರೀಜನ್ ಅನ್ನ ದಾಟಿಸ್ತು. ದಾಟಿಸಿದ ತಕ್ಷಣನೇ RNA ಪಾಲಿಮರೇಸ್ ಹೇಳುತ್ತೆ, ಹೇ ಥ್ಯಾಂಕ್ಸ್ ಅಪ್ಪ, ನೀನ್ ಬಂದ್ಬಿಟ್ಟೆ, ನನ್ಗೆ ಇವಾಗ ತೋರ್ಸಿದೀಯಾ ನನ್ನ ಡೆಸ್ಟಿನೇಷನ್ ನ. ಸೊ ನೆಕ್ಸ್ಟ್ ನಾನು ಹೋಗಿ ಏನ್ ಮಾಡ್ತೀನಿ, ನನ್ ಕೆಲ್ಸನ ಮಾಡ್ತೀನಿ ಅಂತ ಹೇಳಿ. ಸೊ RNA ಪಾಲಿಮರೇಸ್ ಏನ್ ಮಾಡುತ್ತೆ, ಈ ಸ್ಟ್ರಕ್ಚರಲ್ ಜೀನಿಗೆ ಬಂದ ತಕ್ಷಣನೇ RNA ಸ್ಟ್ರಾಂಡ್ ನ ಸಿಂಥಸಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಂಗೆ? ಬಿಕಾಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಏನಿರುತ್ತೆ, ಆಬ್ವಿಯಸ್ಲಿ ಸೀಕ್ವೆನ್ಸ್ ಇರುತ್ತಲ್ಲ, ನೈಟ್ರೋಜನ್ ಬೇಸ್, ರೈಟ್? AGTC. ಓಕೆ, ಯಾವ್ದಾದ್ರು ನಾವು ತಗೊಳ್ಳೋಣ. ಸೊ ಇಲ್ಲಿ RNA ಪಾಲಿಮರೇಸ್ ಬಂದ ತಕ್ಷಣ ಈ ಸ್ಟ್ರಾಂಡ್ ಅನ್ನ ಏನ್ ಮಾಡುತ್ತೆ, ಅದು ಓದುತ್ತೆ. ಓದಿದ ತಕ್ಷಣ ಕಾಂಪ್ಲಿಮೆಂಟರಿ ಯಾವ ಸ್ಟ್ರಾಂಡ್ ಬರುತ್ತೆ ಇಲ್ಲಿ, ಎಡಿನೈನ್ ಇದ್ರೆ ಯಾರು ಬರ್ಬೇಕು, ಥೈಮಿನ್. ಬಟ್ ಇದೇನು mRNA, ಥೈಮಿನ್ ಬದಲು ಯಾರು ಬರ್ತಾರೆ, ಯೂರಾಸಿಲ್, ಗ್ವಾನೈನ್, ಸೈಟೋಸಿನ್, ಥೈಮಿನ್, ಎಡಿನೈನ್, ಸೈಟೋಸಿನ್, ಗ್ವಾನೈನ್, ರೈಟ್? ಸೊ ಸ್ಟ್ರಕ್ಚರಲ್ ಜೀನಿಗೆ ಬಂದ ತಕ್ಷಣ ಇಲ್ಲಿ ಇರುವಂತ ನೈಟ್ರೋಜನ್ ಬೇಸಸ್ ಗಳನ್ನ ಓದಿ ಇದೇನ್ ಮಾಡುತ್ತೆ, RNA ಪಾಲಿಮರೇಸ್ ಒಂದು mRNA ನ ಏನ್ ಮಾಡುತ್ತೆ, ಸ್ಟ್ರಾಂಡ್ ಅನ್ನ ಸಿಂಥಸಿಸ್ ಮಾಡುತ್ತೆ. ಮಾಡ್ತಾ ಹೋಗ್ತಾ ಯಾರು ಬಂದ್ರು ಇಲ್ಲಿ, ಟರ್ಮಿನೇಟರ್ ರೀಜನ್ ಇದೆ. ಟರ್ಮಿನೇಷನ್ ಅಂದ್ರೆ ಏನು,
ಸ್ಟಾಪ್ ಮಾಡೋದು, ನಿಲ್ಲಿಸು ಅಂತ ಹೇಳಲಿಕ್ಕೆ. ಇಲ್ಲಿ ಸಿಗ್ನಲ್ ಯಾರು ಕೊಟ್ರು? ಸಿಗ್ಮಾ ಫ್ಯಾಕ್ಟರ್ ಕರ್ಕೊಂಡು ಹೋಯ್ತು ಯಾರನ್ನ? RNA ಪಾಲಿಮರೇಸ್. ಸೊ RNA ಪಾಲಿಮರೇಸ್ ಖುಷಿಯಿಂದ ಬಂದು ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಗಳನ್ನ ಓದ್ಕೊಂಡು mRNA ನ ಫಾರ್ಮ್ ಮಾಡ್ತು. ಸೊ ಫಾರ್ಮ್ ಆದ್ಮೇಲೆ ಸ್ಟಾಪ್ ಆಗ್ಬೇಕಲ್ವಾ ಅದು? ಸೊ ಸ್ಟಾಪ್ ಮಾಡ್ಲಿಕ್ಕೆ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ನ ಸ್ಟಾಪ್ ಮಾಡ್ಲಿಕ್ಕೆ ಈ ಟರ್ಮಿನೇಟರ್ ರೀಜನ್ ಅಲ್ಲಿ ಯಾರಿರ್ತಾರೆ? ರೋ ಫ್ಯಾಕ್ಟರ್ ಇರ್ತಾರೆ. ಯಾರಿರ್ತಾರೆ ಇಲ್ಲಿ? ರೋ ಫ್ಯಾಕ್ಟರ್. ಸೊ ಈ ರೋ ಫ್ಯಾಕ್ಟರ್ ಏನ್ ಮಾಡುತ್ತೆ? RNA ಪಾಲಿಮರೇಸ್ ಗೆ ಸಿಗ್ನಲ್ ಕೊಡುತ್ತೆ. ಆಯ್ತು, ನೀನ್ ಆಲ್ರೆಡಿ ಏನ್ ಮಾಡ್ಬಿಟ್ಟೆ? ಇಲ್ಲಿ RNA ಸ್ಟ್ರಾಂಡ್ ಅನ್ನ ಸಿಂಥಸಿಸ್ ಮಾಡ್ಬಿಟ್ಟಿದ್ಯಾ. ಟರ್ಮಿನೇಟ್ ಅಂದ್ರೆ ಎಂಡ್ ಪೊಸಿಷನ್ ಗೆ ಬಂದಿದ್ಯಾ. ಸೊ ನೀನ್ ಏನ್ ಮಾಡ್ಬೇಕು ಇವಾಗ? RNA ಸಿಂಥಸಿಸ್ ಆಲ್ರೆಡಿ ಸ್ಟಾಪ್ ಆಗಿದೆ, ಅಂದ್ರೆ ಕಂಪ್ಲೀಟ್ ಆಗಿದೆ. ಸೊ ನೀನ್ ಏನ್ ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು, ಟರ್ಮಿನೇಟ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಸಿಗ್ನಲ್ ತಗೊಂಡ್ಮೇಲೆ RNA ಪಾಲಿಮರೇಸ್ ಏನ್ ಮಾಡುತ್ತೆ? ಇಲ್ಲಿ ಸಿಂಥಸಿಸ್ ಅನ್ನ ಸ್ಟಾಪ್ ಮಾಡುತ್ತೆ. ಸೊ ಸ್ಟಾಪ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಈ ಸ್ಟ್ರಾಂಡ್ ಇದೆಯಲ್ಲ, ನಮ್ಗೆ ಏನ್ ಸಿಕ್ತು? ಇಲ್ಲಿ ಒಂದು ಕಂಪ್ಲೀಟ್ mRNA. ಸೊ ಯಾವ ರೀಜನ್ ಅಲ್ಲಿ? ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಏನಾಯ್ತು? ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ವಿ ನಾವು? ಇನಿಷಿಯೇಷನ್ ಸ್ಟೆಪ್ ಅಲ್ಲಿ ಏನಾಯ್ತು? ಸಿಗ್ಮಾ ಫ್ಯಾಕ್ಟರ್ ಒಟ್ಟಿಗೆ RNA ಪಾಲಿಮರೇಸ್ ಕಂಬೈನ್ ಆಗ್ಬಿಟ್ಟು ಎಲ್ಲಿಗೆ ಬಂತು? ಸ್ಟ್ರಕ್ಚರಲ್ ಜೀನ್. ಇದು ಇನಿಷಿಯೇಷನ್ ಆಯ್ತು, ಶುರು ಆಯ್ತು. ಎಲಾಂಗೇಷನ್ ಸೆಕೆಂಡ್ ಸ್ಟೆಪ್ ಏನೇ ಇದೆ ಇಲ್ಲಿ? ಎಲಾಂಗೇಷನ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ? RNA ಪಾಲಿಮರೇಸ್ ಇಟ್ ಸೆಲ್ಫ್ ಏನ್ ಮಾಡುತ್ತೆ? ಕಾಂಪ್ಲಿಮೆಂಟ್ ಸ್ಟ್ರಾಂಡ್ ಅನ್ನ ಓದ್ಕೊಂಡು, ಟೆಂಪ್ಲೇಟ್ ಸ್ಟ್ರಾಂಡ್ ಅನ್ನ ಓದ್ಕೊಂಡು ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಅಂದ್ರೆ mRNA ನ ಸಿಂಥಸಿಸ್ ಮಾಡುತ್ತೆ. ಈ ಸ್ಟೆಪ್ ಎಲ್ಲಾಗುತ್ತೆ? ಎಲಾಂಗೇಷನ್ ಅಂದ್ರೆ ಪ್ರೊಸೆಸ್ ಎಲಾಂಗೇಟ್ ಆಗ್ತಿದೆ, ರನ್ ಆಗ್ತಿದೆ. ಯಾವ ಪ್ರೊಸೆಸ್? ಟ್ರಾನ್ಸ್ಕ್ರಿಪ್ಷನ್. ಅಂಡ್ ಲಾಸ್ಟ್ ಸ್ಟೆಪ್ ಏನಿದೆ ಇಲ್ಲಿ? ಟರ್ಮಿನೇಷನ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಟರ್ಮಿನೇಟರ್ ರೀಜನ್ ಅಲ್ಲಿ ರೋ ಫ್ಯಾಕ್ಟರ್ ಇರುತ್ತೆ. ಆ ರೋ ಫ್ಯಾಕ್ಟರ್ ಏನ್ ಮಾಡುತ್ತೆ? RNA ಪಾಲಿಮರೇಸ್ ಗೆ ಸಿಗ್ನಲ್ ಕೊಡುತ್ತೆ, ಇನ್ನ ಸ್ಟಾಪ್ ಮಾಡೋ ಅಂತ ಹೇಳಿ. ಸೊ ಅದನ್ನ ಸಿಗ್ನಲ್ ತಗೊಂಡು ಯಾರು ಸ್ಟಾಪ್ ಆಗ್ತಾರೆ? RNA ಪಾಲಿಮರೇಸ್ ಸ್ಟಾಪ್ ಆಗುತ್ತೆ. ಅಂಡ್ ಇಲ್ಲಿರುವಂತ mRNA ನಮ್ಗೆ ಏನಾಯ್ತು? ಇವಾಗ ರೆಡಿ ಆಯ್ತು. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್. DNA ಇಂದ ಏನ್ ಸಿಕ್ತು ನಮ್ಗೆ ಇಲ್ಲಿ? ದಟ್ ಈಸ್ mRNA, ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಯ್ತು ಅಂತ ಹೇಳಿ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಅಥವಾ ಪ್ರೊಸೆಸ್, ಯಾವ ರೀತಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಇವತ್ತಿಗೆ ಈ ಟ್ರಾನ್ಸ್ಕ್ರಿಪ್ಷನ್ ಟಾಪಿಕ್ ಸಾಕು ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. ಅಂಡ್ ಮತ್ತೇನಾದ್ರೂ ಬೇರೆ ವಿಡಿಯೋಸ್ ಮಾಡ್ಬೇಕು ಅಂತ ಇದ್ರೆ ಪ್ಲೀಸ್ ಕಮೆಂಟ್ ಡೌನ್. ಅಂಡ್ ಥ್ಯಾಂಕ್ ಯು ಎವ್ರಿ ಒನ್. ಬೈ ಬೈ.